ನನ್ನ ಜಾಗನೋ ಏನು ಅವ್ರ ಜಾಗನೋ ನಿರ್ಧಾರ ಮಾಡಬೇರಿ. ನಮ್ಮ ಸಾರ್ವಜನಿಕ ನಾಳೆ ನಮ್ದು ಏನೋ ಅಂತ ನಮ್ಮ ಊರಿಗೆ ಏನೋ ಒಂದು ಕೆಲಸ ಬಂದ್ರೆ ಏನಾರ ನಮಗೆ ಕಟ್ಕೋಕನೋ ಏನೋ ಮಾಡ್ಕೋಕನೋ ನಾಳೆ ಒಂದು ಪಂಚಾಯತಿ ಊರಾಗ ನಡುವೆ ಐತಂದ್ರೆ ಒಂದು ಹೊರಗಡೆ ಮಾಡ್ಕೊಂಡ್ರು ಅದಕ್ಕೊಂದು ಅನುಕೂಲ ಆಗಕ್ಕ ನಮ್ಗೆ ಅದೊಂದ ಜಾಗ. ನಾಳೆ ಸಾರ್ವಜನಿಕ ಪಾಯ್ಕಾಣಿ ಕಟ್ಟಾಕನು ಲೇಡೀಸ್ ಪಾಯ್ಕಾಣಿ ಇದ್ರೆ ಪಂಚಾಯತ್ ಭೂಮಿ ಮೇಲೆ ಅತಿಕ್ರಮಣ ತೆರವುಗೊಳಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರ ಪ್ರತಿಭಟನೆ. ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಮಾಡಲ್ಗಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿ ಪಂಚಾಯತ್ ಭೂಮಿಯ ಮೇಲೆ ಅತಿಕ್ರಮಣ ತೆರವುಗೊಳಿಸುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸಾರ್ವಜನಿಕರು ಗ್ರಾಮ ಪಂಚಾಯತಿ ಆವರಣದಲ್ಲಿ ಧರಣಿ ನಡೆಸಿದರು. ಗ್ರಾಮದ ಕುರಿದಾಡಿ ಬಳಿ ಕೆಲವು ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದಾರೆ. ಪಂಚಾಯತ್ ಸದಸ್ಯರು ಮತ್ತು ಸಾರ್ವಜನಿಕರು ಅದನ್ನು ತಕ್ಷಣ ತೆರವುಗೊಳಿಸುವಂತೆ ಒತ್ತಾಯಿಸಿ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಲ್ಲಪ್ಪ ಜುಂಜರವಾಡ ಮತ್ತು ಸದಸ್ಯರು ಸರ್ಕಾರಿ ಭೂಮಿಯಲ್ಲಿ ಆಸ್ಪತ್ರೆ, ಶೌಚಾಲಯ ಮತ್ತು ಸಮುದಾಯ ಭವನವನ್ನು ನಿರ್ಮಿಸಬೇಕು ಮತ್ತು ಅತಿಕ್ರಮಣವನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿ ಅತಿಕ್ರಮಣ ತೆರವುಗೊಳಿಸುವುದಾಗಿ ಗ್ರಾಮಸ್ಥರಿಗೆ ಭರವಸೆ ನೀಡಿದರು. ನಿನ್ನೆ ದಿವಸ ನಮ್ಮ ಸಾಹೇಬರು ಬಂದಿದ್ರು. ಇವರು ಸ್ಪಷ್ಟೀಕರಣ ಕೊಟ್ಟಾರ. ಅದು ಮೊದಲ ಆಸ್ತಿ ಹಳೆಯದಿ ಆಳ ನಂತರ ನಿಮ್ಮ ಆಸ್ತಿ ಹೌದಲ್ರಿ? ಆಸ್ತಿ ನಿಮ್ಮದು ಹೌದಲ್ರಿ? ಆದೇಶ ನೀನ್ ಮಾಡಿದ್ರಲ್ರಿ? ಯುವ ಸರ್ ಆಫೀಸ್ ಆದೇಶ ಮಾಡಿದ್ರಲ್ರಿ? ನೋಟಿಸ್ ಕೊಡ್ರಿ ಅವ್ರಿಗೆ. ನೀವು ನೋಟಿಸ್ ಕೊಡ್ಲಿ ಈಗ ಸರ್ವೆ ನಂಬರ್ ಬರುತ್ತೆ. ಗ್ರಾಮ ಪಂಚಾಯತ್ ಸದಸ್ಯರ ಇದನ್ನ ಮಾಡೋದ್ರಿಂದ ನಿಮ್ಗೆ ನೆನಪಿರಲಿ, ಪಂಚಾಯತ್ ರಾಜ್ ಕಾಯ್ದೆ ನೀವು ತೆಗೆದು ನೋಡ್ಬೋದು. ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಏನಂತಾರೆ, ಯಾವುದೇ ಆಸ್ತಿಗಳು ದಾಖಲಾದಂಥ ಏನಪ್ಪಾರ 6 ತಿಂಗಳೊಳಗೆ ಏನಪ್ಪಾರ ಅದು ರದ್ದು ಮಾಡುವಂಥ ಏನು ಅಧಿಕಾರ ಗ್ರಾಮ ಪಂಚಾಯತಿಗೆ ಇರುತ್ತದೆ. 6 ತಿಂಗಳ ಮೀರಿದ ನಂತರ ಏನಾದ್ರು ದಾಖಲಾದಂಥ ಆಸ್ತಿಗಳನ್ನು ಅದನ್ನು ಸಂಬಂಧಪಟ್ಟಂಥ ಇಒ ಅವರಿಗೆ ಅಧಿಕಾರ ಇರ್ತದೆ. ಅದು ಇಒ ಅವರಿಗೆ ಅಧಿಕಾರ ಇರ್ತದೆ ಅದನ್ನು ರದ್ದು ಮಾಡುವಂಥ ಇದನ್ನು. ನೀವು ಪಂಚಾಯತ್ ರಾಜ್ ಕಾಯ್ದೆನ ಸದಸ್ಯರು ಈಗ ಮುಖ್ಯವಾದಂದ್ರೆ ಸರ್ ಅದು ಇರಲಿ, ಅವ್ರು ದಾಖಲಾತಿ ಅವರು ಎನ್ಕ್ವೈರಿ ಮಾಡಿದ್ದಾರೆ, ನಿಮ್ಗೆ ಅದು ಸರ್ವೇದವರು ಬಂದು ಹೋದ್ರು, ಸರ್ವೇದವ್ರು ನಿಮ್ಮ ಆಸ್ತಿ ಅಂತ ಹೇಳಿದ್ದಾರೆ. ಅದು ಕೂಡ ನೀವು 24 ತಾಸಿನಲ್ಲಿ ನಿಮ್ಮ ಹತ್ರ ಏನಾರ ದಾಖಲಾತಿಗಳಿದ್ರೆ ನಮ್ಗೆ ಹಾಜರುಪಡಿಸಿ ಅಂತ ಹೇಳಿದ್ರಿ. ಆಸ್ತಿ ನಮ್ದು ಹೇಳಿದ್ದಾರೆ, ಬಟ್ ಅವ್ರು ಇನ್ನೂ ನಮಗೊಂದು ಲಿಖಿತ ಡಾಕ್ಯುಮೆಂಟ್ಸ್ ನಿಮಗೆ ಬಂದಿಲ್ಲ. ನಿಮಗೆ ಬಂದಿಲ್ಲ ಅಂತಂದ್ರೆ ನೀವು ಯಾವ ರೀತಿ ಅವ್ರಿಗೆ ಆದೇಶ ಮಾಡಿದ್ರು 24 ತಾಸಿನಲ್ಲಿ ಕೊಡ್ಬೇಕಂತ. ಈಗ ಅವ್ರ ಆಸ್ತಿ ಅಲ್ಲದು ನಿಮ್ಮದಂದ ಮೇಲೆ ನೀವು ಅವ್ರಿಗೆ ನೋಟಿಸ್ ಕೊಡಿ. ನೋಟಿಸ್ ಕೊಟ್ಟು ಅದನ್ನ ಬೇಗ ತೆರವುಗೊಳಿಸಿ, ಜನರಿಗೆ ನೀವು ಉತ್ತರ ಕೊಡಿ. ಅಂದ್ರೆ ಈಗ ಮುಂದಿನ ನಡೆ ನಿಮ್ದು ಏನ್ ಸರ್? ಈಗ ಎಷ್ಟು ಅಂದ್ರೆ ಎಷ್ಟು ದಿವಸದಾಗ ನೀವು ಇದು ಮಾಡ್ತೀರಿ? ಈಗ ಎಷ್ಟು ದಿವಸದೊಳಗೆ ನೋಡ್ರಿ, ಈಗ ನಾನು ನಿಮ್ಗೆ ಹೇಳ್ಬೋದು ಅಂತಂದ್ರೆ, ಈಗ ಯಾವುದೇ ಒಂದು ಏನಪ್ಪ ನಾವು ಸರ್ಕಾರಿ ಇದರಲ್ಲಿ ಒಂದು ಅಧಿಕಾರಿ ಒಂದು ವ್ಯಾಪ್ತಿ ಇರ್ತೈತಿ. PDO ಅಂತಕ್ಕಂಥದ್ದು ಅಧಿಕಾರಿಗೆ ಒಂದು ವ್ಯಾಪ್ತಿ ಇರ್ತೈತಿ, ಅಧಿಕಾರದ ವ್ಯಾಪ್ತಿ. ನಂತರ ಇಒ ಸರ್ ಅಂತಕ್ಕಂಥದ್ದು ಏನು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಮೂಲಕ ಇರ್ತಾರಲ್ಲ, ಅವ್ರಿಗೂ ಒಂದು ಇದಿರುತ್ತೆ ಅಧಿಕಾರ ವ್ಯಾಪ್ತಿ. ನಾವು ಸುಮಾರಾಗಿ ನಿಮ್ಗೆ ನೆನಪಿರಲಿ, ಈಗ 20-25 ವರ್ಷದಿಂದ ಅಲ್ಲಿ ಮನೆಗಳು ನಿರ್ಮಾಣವಾಗಿ ಅಲ್ಲಿ ಆಸ್ತಿ ರಿಜಿಸ್ಟರ್ದಲ್ಲಿ ದಾಖಲಾಗಿರೋದ್ರಿಂದ ನಾವು ಏನಪ್ಪ ಪ್ರೊಸೀಜರ್ ಪ್ರಕಾರ ನಾವು ಇವತ್ತೇ ಅದನ್ನ ಇದನ್ನು ಮಾಡ್ತೀವಿ. ಬಟ್ ಕಾಲಮಿತಿ ಅದು ಇವತ್ತೂ ಆಗ್ಬೋದು, ಅದು ನಾಳೆನೂ ಆಗ್ಬೋದು, ನಾಡ್ದು ಆಗ್ಬೋದು. ಬಟ್ ಕಾಲಮಿತಿಯನ್ನು ನಾನು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ನೋಟಿಸ್ ಕೊಡ್ತೀನಿ. ಅದಕ್ಕೆ ಅದು ಸಂಬಂಧಪಟ್ಟಂದ್ರೊಂದು ಯಾವ ರೀತಿ ಪ್ರತಿಕ್ರಿಯೆ ಬರ್ತೈತಿ ಆ ರೀತಿ ಅದನ್ನು ನಾವು ಮುಂದುವರಿತೀವಿ. ಈಗ ನೋಟಿಸ್ ಜಾರಿ ಮಾಡ್ತೀರಿ? ಮಾಡ್ತೀನಿ ಜಾರಿ. ತಮ್ಮ ಹೆಸರೇನು ಸರ್? ಸತ್ಯಪ್ಪ ಲಕ್ಷ್ಮಣ್ ಬಬ್ಲಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಇಲ್ಲಿ ಬಂದು ಸರ್ ಎಷ್ಟು ವರ್ಷ ಐತ್ರಿ? 3 ವರ್ಷ ಆಯ್ತು. 3 ವರ್ಷ ಆಯ್ತು. ಅಂದ್ರೆ ಊರಾಗ ಏನೇನು ಅಭಿವೃದ್ಧಿ ಆಗಿದೆ ಸರ್? ಈಗ ಊರಾಗ ಅಭಿವೃದ್ಧಿ ಆಗಿದೆ, ನೀವು ಹೋಗಿ ನೋಡ್ಬೋದು. ಅಭಿವೃದ್ಧಿ ಆಗಿದೆ. CC ರಸ್ತೆಗಳ ನಿರ್ಮಾಣ ಆಗಿದೆ. CC ರಸ್ತೆಗಳು ಮಾಡಿದ್ವಿ, ಚರಂಡಿಗಳು ಮಾಡಿದ್ವಿ. ನಂತರ ಅದರಲ್ಲಿ ಪೇವರ್ಸ್ ಕಾರ್ಯಗಳನ್ನ ಹಾಕಿದ್ವಿ. ಸೊ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಸುಮಾರಾಗಿ 4-5 ಸ್ಕೂಲ್ಗಳು ಬರ್ತವೆ. ಯಾವುದು ಶಾಲೆಗಳು, ಇವತ್ತು ಪ್ರೌಢಶಾಲೆ ಇರ್ಬೋದು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು. ಆ ಶಾಲೆಗಳಲ್ಲಿ ಸುಮಾರಾಗಿ ನಾವು ಪ್ರೌಢಶಾಲೆಯಲ್ಲಿ ಸುಮಾರಾಗಿ ಒಂದು 70 ಲಕ್ಷದಷ್ಟು ಕೆಲಸ ಮಾಡಿದ್ದೀವಿ. ಇವತ್ತು ಪ್ರಾಥಮಿಕ ಶಾಲೆಯಲ್ಲಿ 50 ಲಕ್ಷ ಕೆಲಸ ಮಾಡಿದ್ದೀವಿ. ಸುಮಾರು ನಿಮ್ಗೆ ನೆನಪಿರುವಂಥ 24-25 ಇದೆಯಲ್ಲ,
23 ಮತ್ತು 24ನೇ ಸಾಲಿಂದು ನಾವು ಈ ಪಂಚಾಯತಿ ಗಾಂಧಿ ಗ್ರಾಮ ಪುರಸ್ಕಾರ ಪಡೆದಂಥ ಪಂಚಾಯತಿ ಅದು ನಾನು ಅವಧಿಯಲ್ಲಿ ನಾವು ಇದನ್ನು ಮಾಡಿದ್ವಿ. ಅದಕ್ಕೆ ಸರ್ಕಾರ ಗ್ರಾಮಸ್ಥರ ಶೌಚಾಲಯ ಸರಿ ಇಲ್ಲ ಸರ್, ಅದಕ್ಕೆ ಹಿಂಗೆ ಏನಿಲ್ಲ ನೋಡ್ಬೋದು ನೀವು. ಈ ಗ್ರಾಮಸ್ಥರು ನಾವು ಈಗ ನಾವು ಏನಪ್ಪ ಸುಮಾರಾಗಿ ಇರ್ತಕ್ಕಂಥ ನಿಮ್ಮ ನೆನಪಿರಲಿ, ಈ ಮೂಡ್ಲಿಗಿ ತಾಲೂಕು ಇದರಲ್ಲಿ ತಾಲೂಕು ಪಂಚಾಯತಿ ಮೂಡ್ಲಿಗಿ ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರಾಗಿ 20 ಗ್ರಾಮ ಪಂಚಾಯತಿ ಬರ್ತಾವೆ. 20 ಏನು ಗ್ರಾಮ ಪಂಚಾಯತಿ ಬರ್ತಕ್ಕಂಥ ನೀವು ಇವತ್ತಿಗೂ ಹೋಗಿ ನೋಡ್ಬೋದು. ಶಿವಾಪುರ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಷ್ಟು ಏನು ಸಮುದಾಯ ಶೌಚಾಲಯಗಳು ಬೇರೆ ಯಾವ ಪಂಚಾಯತಿಯಲ್ಲಿ ಇಲ್ಲ. ಅದ್ರ ಜೊತೆಗೆ ಏನಪ್ಪ ನಮ್ಮ ಸಮುದಾಯ ಶೌಚಾಲಯಗಳನ್ನ ಏನಪ್ಪ ಪ್ರತಿ 15 ದಿವಸಕ್ಕೊಮ್ಮೆ ಸ್ವಚ್ಛ ಮಾಡ್ತಾರೆ. ಅದ್ರ ಸಂಬಂಧಪಟ್ಟಂತ ಇನ್ನೂ ನಿಮ್ಗೆ ಫೋಟೋಗಳನ್ನು ಕೊಡ್ತಾರೆ. ಸರ್ ಗ್ರಾಮ ಸಭೆ ಎಷ್ಟು ಸಲ ಗ್ರಾಮ ಸಭೆ ಪ್ರತಿ 6 ತಿಂಗಳ ವರ್ಷದ ಕಡ್ಡಾಯವಾಗಿ 2 ಗ್ರಾಮ ಸಭೆಯನ್ನು ಮಾಡಬೇಕು. ಇವತ್ತು ನಾವು ಗ್ರಾಮ ಸಭೆಯನ್ನು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ಗೆ ನೆನಪಿರಲಿ, ವಿಶೇಷವಾದಂಥ ಗ್ರಾಮ ಸಭೆಗಳು ನಾವು ಕಾಲಕ್ಕೆ ಇದು ಮಾಡ್ತೀವಿ. ಮಾನ್ಯ ಕಾರ್ಮಿಕ ಅಧಿಕಾರಿಗಳ ಅಥವಾ ಸರ್ಕಾರದ ನಿರ್ದೇಶನಂತೆ ವಿಶೇಷ ಗ್ರಾಮ ಸಭೆಗಳನ್ನು ಮಾಡ್ತೀವಿ. ಅದ್ರ ಜೊತೆಗೆ ನಿಮ್ಗೆ ನೆನಪಿರಲಿ, ಇಲ್ಲಿ ಸಾರ್ವಜನಿಕರಿದ್ದಾರೆ. ಏನು ನಾವು ಸಾರ್ವಜನಿಕ ಶೌಚಾಲಯ ಕಟ್ಟಿಕೊಡ್ತಿಲ್ಲ. ಸಾರ್ವಜನಿಕ ಶೌಚಾಲಯ ಕಟ್ಟಿಕೊಡೋದು ಬರೀ ನಾವು ಏನಪ್ಪ ನಿಮ್ಗೆ ನೆನಪಿರಲಿ, ಪಂಚಾಯತಿ ಅಥವಾ ಇಲ್ಲಿ ಸಿಬ್ಬಂದಿಗಳು ಸ್ವಚ್ಛ ಮಾಡಿ ಅಥವಾ ಪಂಚಾಯತಿ ಅಂತಕ್ಕಂಥ ಜವಾಬ್ದಾರಿ ಸಾರ್ವಜನಿಕರು ಒಂದು ಏನೋ ಬದ್ಧತೆ ಐತಿ. ಅದು ನಮ್ಮದು ಅಂತಕ್ಕಂಥದ್ದು ಶೌಚಾಲಯನ ಏನು ಮಾಡ್ಬೇಕಂತಂದ್ರೆ ಅವರು ಸದುಪಯೋಗ ಪಡಿಸ್ಕೋಬೇಕಾಗ್ತದೆ. ಈಗಾಗಲೇ ನಿಮ್ಗೆ ಗೊತ್ತು, ತಮ್ಮಲ್ಲಿರ್ತಕ್ಕಂಥ ಕೆಲವರು ಜನಕ್ಕೆ ನಿಮ್ಗೆ ನೆನಪಿರಲಿ, ಯುವ ಸರ್ ನಿನ್ನೆ ದಿವಸ ಇವರು ಗ್ರಾಮಸ್ಥರು ಇದನ್ನ ಸ್ಟ್ರೈಕ್ ಇದನ್ನು ಕರೆ ಕೊಟ್ಟಿದ್ದಿಲ್ಲ. ಅವು ಬಂದಾಗ ಯುವ ಸರ್ ಏನು ಹೇಳಿದ್ರು ಅಂತಂದ್ರೆ, ಇವತ್ತಿಗೆ ನಿಮ್ಮ ಜೊತೆಗೆ ಈಗ ನಾವು ಯುವ ಸರ್ ಜೊತೆ ಸಂಪರ್ಕ ಮಾಡಿದಾಗ ಅವ್ರು ಹೇಳಿದ್ರು, ಅರ್ಧ ತಾಸು ನಂತರ ಏನು ಆ ಮೀಟಿಂಗ್ ಆದ ನಂತರ ಮಾತಾಡ್ತಾ ಹೇಳಿದರು. ಯುವ ಸರ್ ಸ್ಪಷ್ಟವಾಗಿ ಹೇಳಿದಾರೆ. ಏನು ಹೇಳಿದ್ರು, ಅದನ್ನು ನೀವು ಮೊದಲು ಇದು ಏನು ಅಲ್ಲಿರ್ತಕ್ಕಂಥ ಏನು ಜಾಗ ಐತಲ್ಲ, ಅದು ಮೊದಲು ಏನಪ್ಪ ನಮ್ಗೆ ಗೊತ್ತಿಲ್ಲ. ಅದು ಗ್ರಾಮ ಠಾಣ ಬರ್ತೈತೆ. ಎಷ್ಟು ಎಕರೆ ಅದು ಎಕರೆ ಅದು ಒಂದು 20 ಗುಂಟೆ ಅಂದಾಜು ಆಗ್ಬೋದು. ಅದೆಷ್ಟು ಎಕರೆ ಇದನ್ನು ಮಾಡಿಲ್ಲ. ಇನ್ನೂ ಅಲ್ಲಿ ಏನೈತೆ ಅಂದ್ರೆ ನಾವು ತೆರವುಗೊಳಿಸ್ಬೇಕಂತ ನಿಮ್ಮ ನೆನಪಲ್ಲಿ ಸ್ಪಷ್ಟವಾಗಿ ಅಲ್ಲಿ ಈಗಾಗಲೇ ಏನಪ್ಪ ಅಲ್ಲಿ ಅದ್ರ ಹಿಂದೆ ಏನಪ್ಪ ಈಗ ಏನು ನಾವು ಒಂದು ಚರಂಡಿ ಇದೆ. ಚರಂಡಿ ಹಿಂದೆ ಏನಪ್ಪ ರೈತರ ಭೂಮಿ ಇದೆ. ಭೂಮಿಯಲ್ಲಿ ಈಗಾಗಲೇ ಬೆಳೆ ಇರೋದ್ರಿಂದ ನಾವು ಸ್ಪಷ್ಟವಾಗಿ ಏನಪ್ಪ ಸರ್ವೆ ಮಾಡಿ ನಮ್ದು ಎಷ್ಟು ಜಾಗ ಬಂದು ಅದನ್ನ ಹದ್ದುಬಸ್ತು ಹಾಕಕ್ಕೆ ಇವತ್ತಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಬೆಳೆ ಕಟಾವಾದ ನಂತರ ರೈತರು ಕಟಾವಾದ ನಂತರ ಮತ್ತೊಮ್ಮೆ ನಾವು ಏನಪ್ಪ ಸರ್ವೇರನ್ನು ಸಂಪರ್ಕಿಸಿ ನಮ್ದು ಎಷ್ಟು ಜಾಗ ಬರುತ್ತೆ ಅದನ್ನು ನಾವು ಏನು ಮಾಡ್ಬೋದು, ಸರಹದ್ದನ್ನು ಇದನ್ನು ಮಾಡ್ಬೋದು. ಹಾಗಾಗಿ ನಾವು ನಿನ್ನೆ ದಿವಸ ಬಂದಾಗ ಯುವ ಸರ್ ಹೇಳಿದಾಗ ಈಗಾಗಲೇ ಏನಪ್ಪ ಅವರು ನಮಗೆ ಒಂದು ನಿರ್ದೇಶನ ಕೊಟ್ಟಿದ್ರು. ಸ್ಪಷ್ಟವಾಗಿ ಏನಂತಂದ್ರೆ, ಮೊದಲು ಆ ಜಾಗ ಬರ್ತಕ್ಕಂಥದ್ದು ಗ್ರಾಮ ಠಾಣಾಗಿ ಬರ್ತೈತೆ ಅಥವಾ ಸರ್ವೆ ನಂಬರ್ ಬರ್ತೈತೆ ಅಂತಕ್ಕಂಥದ್ದು ನೀವು ಮೊದಲು ಕನ್ಫರ್ಮ್ ಮಾಡಿದಾಗ ನಾವು ನಿನ್ನೆ ದಿವಸ ಏನಪ್ಪ ನಮ್ಮ ಇವರು SLA ಅವ್ರ ಹೋಗಿ ಅದು ಅಲ್ಲಿ ನಿನ್ನೆ ದಿವಸ ಏನಪ್ಪ ಸರ್ವೇಯರ್ ಬಂದಾಗ ಸರ್ವೇಯರು ಆ ಸಂಪೂರ್ಣವಾದಂಥ ಏನು ಈ ವಿವಾದ ಸುಮಾರು 7 ಆಸ್ತಿಗಳು ಏನು ಎಂಟ್ರಿದು ಬಂದಾಗ ಏನು ಇದು ಮಾಡ್ತಾ ಇದ್ದಲ್ಲ, ಅಲ್ಲಿ ಸಂಪೂರ್ಣವಾಗಿ ಏನಪ್ಪ ಸರ್ವೆ ಮಾಡಿ ಕೆಲಸ ಮಾಡಿದಾಗ ಅವ್ರು ಏನು ಹೇಳಿದ್ರು, ಅದು ನಿಮ್ಮ ಆಸ್ತಿ ಗ್ರಾಮ ಠಾಣದಾಗ ಬರ್ತದೆ ಅಂತೇಳಿ ನಮಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಅವ್ರು ಇನ್ನೂ ನಮ್ಗೆ ಯಾವುದೇ ಒಂದು ಇದನ್ನು ಕೊಟ್ಟಿಲ್ಲ, ಲಿಖಿತ ರೂಪದಲ್ಲಿ ಇದನ್ನು ಕೊಟ್ಟಿಲ್ಲ, ದಾಖಲೆ ಕೊಟ್ಟಿಲ್ಲ. ಹೀಗಾಗಿ ಕೊಟ್ಟಿರೋದ್ರಿಂದ ಈಗಾಗಲೇ ಮೊನ್ನೆ ದಿವಸ ಏನಪ್ಪ ಸೋಮವಾರ ದಿವಸ ಏನಪ್ಪ ಸಂಬಂಧಪಟ್ಟಂಥ ಆಸ್ತಿ ಮಾಲಕರಿಗೆ ನೀವು ಯಾವ ರೀತಿ ಸುಮಾರಾಗಿ ಒಂದು 20-25 ವರ್ಷಗಳ ಹಿಂದೆ ಏನು ಗ್ರಾಮ ಪಂಚಾಯತಿ ಆಸ್ತಿ ರಸ್ಟಿನಲ್ಲಿ ದಾಖಲಾತಿಯನ್ನು ಮಾಡ್ಕೊಂಡು ಹೋಗಿರೋದ್ರಿಂದ ಹಾಗಾಗಿ ಅವರ ಏನಪ್ಪ ಅವರಿಗೆ ನಾವು ಏನಪ್ಪ ಏನು ಅಲ್ಲಿರ್ತಕ್ಕಂಥ ಆಸ್ತಿ ಮಾಲಕರಿಗೆ ಸ್ಪಷ್ಟವಾಗಿ ಒಂದು ಇದನ್ನ ಕೊಟ್ಟಿದ್ದೀನಿ. ಏನಂತ ನಿರ್ದೇಶನ ಏನು ಕೊಡ್ತೀನಿ ಅಂದರೆ, ಈಗಾಗಲೇ ನೀವು ಏನಪ್ಪ ನಿಮ್ಮ ಆಸ್ತಿ ಸಂಬಂಧಪಟ್ಟಂಥ ಮೂಲ ದಾಖಲಾತಿಗಳನ್ನ ನಾವು 24 ಗಂಟೆಗೆ ತಂದು ಕಚೇರಿಗೆ ಕೊಡುತ್ತೇವೆ ಸೂಚಿಸಿದ್ದೆ. ಮತ್ತು ಅಲ್ಲಿರ್ತಕ್ಕಂಥ ಸದರಿ ಜಾಗೆಯಲ್ಲಿ ಯಾವುದೇ ರೀತಿ ಏನಪ್ಪ ಅದು ಏನು ನಾವು ಸರ್ವೆ ಮಾಡಿದ ನಂತರ ಅದು ಸರ್ವೆ ಮಾಡಿದ ನಂತರ ಅದನ್ನು ಕಾನೂನು ಪ್ರಕಾರವಾಗಿ ಇದು ಮಾಡುವವರೆಗೆ ಅಲ್ಲಿ ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗ್ರಿ. ಜಾಗದಲ್ಲಿ ಯಾವುದೇ ಹೊಸ ಕಟ್ಟಡವನ್ನು ಕಟ್ಟಿಬಿಡತ್ತೇವೆ ಸ್ಪಷ್ಟವಾಗಿ ಅವರಿಗೆ ನೋಟಿಸನ್ನು ನೀಡಿದ್ದೀನಿ. ಈಗ ನೋಟಿಸನ್ನು ತೆಗೆದುಕೊಂಡಾಗ ಕೆಲವು ಜನ ನೋಟಿಸ್ ಅಲ್ಲಿರ್ತಕ್ಕಂಥ ಏನು ಇವರು ಕೆಲವೊಂದು ಆಸ್ತಿ ಮಾಲಕರು ಪಡೆದುಕೊಂಡಿರ್ತಾರೆ, ಕೆಲವೊಂದು ಮಂದಿ ಪಡೆಯೋದಿಲ್ಲ. ಹೀಗಾಗಿ ಆ ನಂತರ ಆದಂಥದ್ದು ಏನಪ್ಪ ಗ್ರಾಮ ಠಾಣದ ಬರ್ತೈತೆ ಅಂತಕ್ಕಂಥದ್ದನ್ನು ನಿನ್ನೆ ದಿವಸ ಹೇಳಿದ ನಂತರ ನಾನು ಸಂಬಂಧಪಟ್ಟಂಥವ್ರಿಗೆ ಮತ್ತೆ ಏನಪ್ಪ ಈಗ ನೋಟಿಸ್ ಒಂದು ಜಾರಿಗೆ ಮಾಡ್ತೀನಿ. ಅದು ಗ್ರಾಮ ಠಾಣಾ ಸರಹದ್ದಿನಲ್ಲಿ ಬರೋದ್ರಿಂದ ನೀವು ಇಷ್ಟು ಗಂಟೆದಾಗ ನೀವು ಮೂಲ ದಾಖಲಾತಿ ಕೊಡುತ್ತಂದ್ರೆ ಕೊಟ್ಟಿರೋದಿಲ್ಲ. ನಾ ಇಂತಿಷ್ಟು ದಿವಸದಲ್ಲಿ ಅದನ್ನೇನಪ್ಪ ತೆರವುಗೊಳಿಸ್ತೀನಿ ಅಂತ ನಾನು ಕಾಲಮಿತಿ ನಿಗದಿ ಮಾಡ್ತೀನಿ. ಕಾಲಮಿತಿ ನಿಗದಿ ಮಾಡಿ ಅದನ್ನು ತೆರವುಗೊಳಿಸಲಿಕ್ಕೆ ಮಾನ್ಯ ಯುವ ಸರವರು ಮಾನ್ಯ ಕಾರ್ಮಿಕ ಅಧಿಕಾರಿಗಳ ಒಂದು ಮಾರ್ಗದರ್ಶನದೊಂದಿಗೆ ಅವರು ಏನು ಸೂಚನೆ ಮಾಡ್ತಾರಲ್ಲ ಆ ಸೂಚನೆ ಪ್ರಕಾರ ಅಲ್ಲಿ ಆಸ್ತಿಗಳನ್ನ ನಾವು ತೆರವುಗೊಳಿಸಲಿಕ್ಕೆ ಕಾಲಮಿತಿಗಳಿಗೆ ತೆರವುಗೊಳಿಸುವಂತೆ ಹೇಳ್ತೀವಿ. ಗ್ರಾಮ ಪಂಚಾಯತ್ ಮೆಂಬರ್ ಸರ್ ಅಂದ್ರೆ ಆರೋಪ ಮಾಡತ್ತಾರೆ ನಿಮ್ಮ ಮೇಲೆ, ಅಂದ್ರೆ ಅಧಿಕಾರಿ ನಮ್ಮ ಬೆಂಬಲ ಕೊಡಾಕ್ತಾರೆ. ನಾವು ಎಲ್ಲರೂ ಇಲ್ಲಿ ಕೆಲವು ಘಟನೆಗಳು ನಡೆದಿದ್ದಾವೆ, ಅದನ್ನು ನಾವು ರಿಪೇರಿಯನ್ನು ಮಾಡಿಸ್ತಾ ಇದ್ದೀವಿ. ಹಾಗಾಗಿ ನಾವು ಸಾರ್ವಜನಿಕರೆಲ್ಲ ಒಂದು ಏನು ಮನವಿ ಮಾಡ್ಕೋಬೇಕಂದ್ರೆ ಸ್ಪಷ್ಟವಾಗಿ ಏನಪ್ಪ ನಾವು
ಯಾವುದೇ ಒಂದು ಗ್ರಾಮ ಮತ್ತು ವಾರ್ಡ್ ಅಭಿವೃದ್ಧಿ ಆಗ್ಬೇಕಂದ್ರೆ ಅದ್ರ ಜೊತೆ ಅಧಿಕಾರಿಗಳ ಜೊತೆ ಜನಪ್ರತಿನಿಧಿಗಳ ಜೊತೆ ಸಾರ್ವಜನಿಕರು ಸದಕ್ಕೆ ಏನಪ್ಪ ಸಹಕರಿಸಿ ಅದು ನಮ್ಮ ವಾರ್ಡ ಅಥವಾ ನಮ್ಮ ಗ್ರಾಮ ಅಂತಕ್ಕಂಥದ್ದು ಅವರಲ್ಲಿ ಏನಂತ ಮನವರಿಕೆ ಆದ ನಂತರ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲಪ್ಪ ಜುಂಜರವಾಡ, ಶಿವಲಿಂಗ ಹೊಸತೊಟ್ಟಿ, ಲಕ್ಷ್ಮಣ್ ಕಾನಟ್ಟಿ, ಮಲ್ಲಪ್ಪ ಡಬಳೇಶ್ವರ್, ದುರ್ಗಪ್ಪ ಮೈತ್ರಿ, ಕಾಂಗ್ರೆಸ್ ಮುಖಂಡರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯಿತಿ ಸದಸ್ಯರು, ಗ್ರಾಮದ ಹಿರಿಯರು ಮತ್ತು ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಮೂಡಲಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.